2026ರ ಮೇ 31ರಂದು ಭಾನುವಾರ ಅಧಿಕ ಮಾಸದ ಪೌರ್ಣಮಿಯನ್ನು ಅಥವಾ ಹುಣ್ಣಿಮೆಯನ್ನು ಆಚರಿಸಲಾಗುವುದು. ಧಾರ್ಮಿಕ ಮಹತ್ವವುಳ್ಳ ಈ ದಿನದಂದು ಲಕ್ಷ್ಮೀ ಮತ್ತು ನಾರಾಯಣನನ್ನು ಪೂಜಿಸಲಾಗುತ್ತದೆ. ಬೇರೆ ಎಲ್ಲ ಹುಣ್ಣಿಮೆ ದಿನಗಳಿಗಿಂತ ಅಧಿಕ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯು ತುಂಬಾನೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅಧಿಕ ಮಾಸದ ಹುಣ್ಣಿಮೆಯ ಶುಭ ಮುಹೂರ್ತ. ಅಧಿಕ ಹುಣ್ಣಿಮೆ ತಿಥಿ ಆರಂಭ ಮೇ 30ನೇ ತಾರೀಕು ಶನಿವಾರ ಬೆಳಗ್ಗೆ 11:57. ಅಧಿಕ ಹುಣ್ಣಿಮೆ ತಿಥಿ ಮುಕ್ತಾಯ ಮೇ 31ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:14. ಅಧಿಕ ಮಾಸದ ಹುಣ್ಣಿಮೆಯನ್ನು ಆಚರಿಸುವವರು ಸಂಕಲ್ಪವನ್ನ ಮಾಡಿರುವಂತಹವರು ಸೂರ್ಯೋದಯಕ್ಕೂ ಮುನ್ನ ಎದ್ದು ಹತ್ತಿರದ ಪವಿತ್ರ ನದಿ ನೀರಿನಲ್ಲಿ ಸ್ನಾನ ಮಾಡಬೇಕು. ನದಿ ನೀರಿನ ಸ್ನಾನ ಮಾಡಲು ಆಗಲಿಲ್ಲ ಎಂದರೆ ಗಂಗಾಜಲವನ್ನು ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನವನ್ನು ಮಾಡಬೇಕು. ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ಪೂಜಾ ಸ್ಥಳದಲ್ಲಿ ಮರದ ಮಣೆ ಅಥವಾ ಮೇಜನ್ನು ಹಾಕಿ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಕಲಶವನ್ನು ಸ್ಥಾಪಿಸಬೇಕು. ಕಲಶವನ್ನು ಇಟ್ಟ ನಂತರ ಗಣೇಶನ ಮತ್ತು ಲಕ್ಷ್ಮೀನಾರಾಯಣನ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಡಬೇಕು. ಮೊದಲು ಗಣೇಶನನ್ನು ಪೂಜಿಸಿದ ನಂತರ ಲಕ್ಷ್ಮೀನಾರಾಯಣರನ್ನು ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಅಭಿಷೇಕದ ನಂತರ ದೇವರಿಗೆ ಹಳದಿ ಬಣ್ಣದ ಹೂವಿನ ಹಾರವನ್ನು ಹಾಕಿ 5 ಹಣ್ಣುಗಳನ್ನು, ಪಂಚಧಾನ್ಯವನ್ನು, ನೈವೇದ್ಯವನ್ನು, ಹಳದಿ ವಸ್ತ್ರವನ್ನು ಮತ್ತು ತುಳಸಿ ದಳವನ್ನು ತಪ್ಪದೆ ಅರ್ಪಿಸಬೇಕು. ಅಧಿಕ ಮಾಸದ ಹುಣ್ಣಿಮೆಯ ದಿನದಂದು ತಪ್ಪದೆ 33 ತುಪ್ಪದ ದೀಪಾರಾಧನೆಯನ್ನು ಮಾಡಬೇಕು. ಒಂದು ಅಗಲವಾದ ತಟ್ಟೆಯಲ್ಲಿ 33 ಮಣ್ಣಿನ ದೀಪಗಳನ್ನು ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮ ಇಟ್ಟು ಶುದ್ಧವಾದ ಹಸುವಿನ ತುಪ್ಪವನ್ನು ದೀಪಕ್ಕೆ ಹಾಕಿ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ಆ 33 ತುಪ್ಪದ ದೀಪದ ಆರಾಧನೆಯನ್ನು ಮಾಡಬೇಕು. ಮನೆಯ ಒಳಗೆ ಅಥವಾ ಮನೆಯ ಹೊರಭಾಗ ತುಳಸಿ ಕಟ್ಟೆಯ ಬಳಿ ಕೂಡ ಈ 33 ತುಪ್ಪದ ದೀಪವನ್ನು ಹಚ್ಚಬಹುದು. ಅಧಿಕ ಮಾಸದ ಹುಣ್ಣಿಮೆಯ ದಿನದಂದು ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲೂ ಈ 33 ತುಪ್ಪದ ದೀಪವನ್ನು ಹಚ್ಚಬಹುದು. ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೂ ಕೂಡ ಈ ತುಪ್ಪದ ದೀಪವನ್ನು ಹಚ್ಚಬಹುದು. ಲಕ್ಷ್ಮೀನಾರಾಯಣರಿಗೆ 33 ಶುದ್ಧ ಹಸುವಿನ ತುಪ್ಪದ ದೀಪವನ್ನು ಬೆಳಗಿ ಮತ್ತು ಸತ್ಯನಾರಾಯಣ ಸ್ವಾಮಿಗೆ ಸಂಬಂಧಿಸಿದ ಕಥೆಯನ್ನು ಓದಿ ಅಥವಾ ಕೇಳಿ. ಅಧಿಕ ಮಾಸದ ಹುಣ್ಣಿಮೆಯಂದು ದಾನವನ್ನು ಕೂಡ ಮಾಡಬೇಕು. 33 ಸಂಖ್ಯೆಯಲ್ಲಿ ದಾನವನ್ನು ಮಾಡುವುದು 33 ಕೋಟಿ ದೇವತೆಗಳನ್ನು ಪ್ರತಿನಿಧಿಸುತ್ತದೆ. ಅಧಿಕ ಮಾಸದಲ್ಲಿ ಪ್ರತಿದಿನವೂ ನಾವು ಕೂಡ ದಾನವನ್ನ ಕೊಡಬಹುದು. ಪ್ರತಿದಿನವೂ ಕೊಡುವುದಕ್ಕೆ ಆಗಲ್ಲ ಎನ್ನುವವರು ಅಧಿಕ ಮಾಸದಲ್ಲಿ ಬಂದಿರುವಂತಹ ಹುಣ್ಣಿಮೆಯಂದು ತಪ್ಪದೆ ದಾನವನ್ನ ಕೊಡುವುದರಿಂದ ಅಧಿಕ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಅಧಿಕ ಮಾಸದ ಹುಣ್ಣಿಮೆ ದಿನ ಕೊಡುವ ದಾನಗಳು: ಅಪೂಪ ದಾನ, ಮೊರದ ಬಾಗಿನದ ದಾನ, ಒಣ ಹಣ್ಣುಗಳ ದಾನ, ಜೋಡಿ ದೀಪಗಳ ದಾನ, ವಸ್ತ್ರದಾನ, ದೀಪದ ಬತ್ತಿಗಳ ದಾನ, ಕೃಷ್ಣನ ಸಮೇತವಾಗಿ ತುಳಸಿ ಗಿಡದ ದಾನ. ಈ ಎಲ್ಲ ದಾನಗಳನ್ನು 33 ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು. ಇವುಗಳ ಜೊತೆಗೆ ತಾಂಬೂಲ, ಅರಿಶಿಣ ಕುಂಕುಮ ಮತ್ತು ದಕ್ಷಿಣೆಯನ್ನು ಇಟ್ಟು ದಾನವನ್ನು ಕೊಡಬೇಕು.